ಚಿತ್ರದುರ್ಗದ ಕೋಟೆ ಮತ್ತು ಜನರನ್ನು ಬಹು ಅಪಾಯದಿಂದ ಪಾರು ಮಾಡಿದ ಮಹಾನ್ ಶಕ್ತಿದಾತೆ ವೀರವನಿತೆ ಒನಕೆ ಓಬವ್ವ. ಇಂದು ನಾವು ನಮ್ಮ ಒನಕೆ ಓಬವ್ವನ ಬಗ್ಗೆ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಜಾಪತಿ ಚಾನೆಲ್ಗೆ ಸ್ವಾಗತ. ಭಾರತದ ಚರಿತ್ರೆಯಲ್ಲಿ ಕರ್ನಾಟಕಕ್ಕೆ ವಿರೋಚಿತ ಇತಿಹಾಸವಿದೆ. ಇಂತಹ ನಾಡಿನಲ್ಲಿ ಐತಿಹಾಸಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಮೂಲ್ಯ ಕಾಣಿಕೆಯನ್ನು ನೀಡಿದ ತಾಣವಾಗಿದೆ ಈ ಚಿತ್ರದುರ್ಗ. ಈ ಹೆಸರೇ ಒಂದು ಚೈತನ್ಯದ ಜಲಪಾತ, ಸಾಹಸಿಗಳ ಇತಿಹಾಸ, ಪ್ರಸಿದ್ಧ ಸಾಧನೆಗಳಿಂದ ರಾರಾಜಿಸಿದ ಮರೆಯಲಾಗದ ತಾಣ, ಕರ್ನಾಟಕದ ಅಮೂಲ್ಯ ಐತಿಹಾಸಿಕ ಸ್ಮಾರಕ ಚಿತ್ರದುರ್ಗದ ಕೋಟೆ. ಮಹಾಪರಾಕ್ರಮಿ ರಾಜವೀರ ಮದಕರಿ ನಾಯಕರು ಆಳಿದ ಪವಿತ್ರ ಭೂಮಿ ಇದು. ಮುಗಿಲಿಗೆ ಮುತ್ತ ನೀಡುವಂತೆ ಗೋಚರಿಸುವ ಮನಮೋಹಕ ಬತೇರಿಗಳನ್ನು ಹೊಂದಿರುವ ಹುಕ್ಕಿನಂತಹ 7 ಸುತ್ತಿನ ಕೋಟೆಯನ್ನು ಹೈದರಾಲಿ ಕುತಂತ್ರದಿಂದ ವಶಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದನು. ವಿಫಲಗೊಳಿಸಿ ಚಿತ್ರದುರ್ಗದ ಕೋಟೆ ಮತ್ತು ಜನರನ್ನು ಬಹು ಅಪಾಯದಿಂದ ಪಾರು ಮಾಡಿದ ಮಹಾನ್ ಶಕ್ತಿದಾತೆ ವೀರವನಿತೆ ಒನಕೆ ಓಬವ್ವ. ಇಂದು ನಾವು ನಮ್ಮ ಒನಕೆ ಓಬವ್ವನ ಬಗ್ಗೆ ತಿಳಿಯೋಣ. ಒನಕೆ ಓಬವ್ವ ಎಂದಾಕ್ಷಣ ರೋಮಾಂಚನವಾಗುತ್ತದೆ. ಸಾಮಾನ್ಯ ಗೃಹಿಣಿಯ ಅಸಾಮಾನ್ಯ ಸಾಹಸ ಬೆಚ್ಚಿ ಬೀಳಿಸುತ್ತದೆ. ಕರ್ನಾಟಕದ ವೀರ ಮಹಿಳೆಯಲ್ಲಿ ಒನಕೆ ಓಬವ್ವರು ಒಬ್ಬರು. ಇವರನ್ನು ಕನ್ನಡ ನಾಡಿನ ವೀರ ವನಿತೆಯರಾದ ಕಿತ್ತೂರು ರಾಣಿ ಚೆನ್ನಮ್ಮ, ಹಬ್ಬಕ್ಕರ ಸಾಲಿನಲ್ಲಿ ಪರಿಗಣಿಸಲಾಗುತ್ತೆ. ಒನಕೆ ಓಬವ್ವ ಗುಡಿಕೋಟೆ ಪಹಳೆಗಾರರಲ್ಲಿ ಕಹಳೆಯವರಾಗಿ ಸೇವೆ ಸಲ್ಲಿಸುತ್ತಿದ್ದ ಛಲವಾದಿ ಜನಾಂಗದ ಚೆನ್ನಪ್ಪನ ಮಗಳಾಗಿ ಜನಿಸಿದಳು. ಓಬವ್ವ ನಿಷ್ಠೆ, ಸಮಯಸ್ಫೂರ್ತಿ ಮತ್ತು ತ್ಯಾಗದ ತ್ರಿವೇಣಿ ಸಂಗಮ. ಬಾಲ್ಯದಿಂದಲೂ ಸಂಕಷ್ಟಗಳ ಅನುಭವಗಳೊಂದಿಗೆ ಅನನ್ಯವಾದ ಸಂಸ್ಕಾರಗಳನ್ನು ರೂಢಿಸಿಕೊಂಡವಳು. ರಾಜವೀರ ಮದಕರಿ ನಾಯಕರಲ್ಲಿ ಆಪ್ತ ಸೇವಕರಾಗಿ, ಕಹಳೆಯವರಾಗಿ ಅನುಪಮ ಸೇವೆ ಸಲ್ಲಿಸುತ್ತಿದ್ದ ಛಲವಾದಿ ಕಹಳೆಮದ್ದ ಹನುಮಪ್ಪನವರ ಸಾತ್ವಿಕ ಸತಿಯಾಗಿ ಬಾಳ ಬೆಳಗಿದ ಮಹಾಮಾತೆ. ಓಬವ್ವ ಕೇವಲ ವ್ಯಕ್ತಿ ಅಲ್ಲ, ಆ ಮಾತೆಯೊಂದು ಶಕ್ತಿಪುಂಜ. ಓಬವ್ವ ನಿಷ್ಕಲ್ಮಶ ನಾಡಭಕ್ತಿಯ ದ್ಯೋತಕ. ಇಂದಿಗೂ ಆ ಮಾತೆಯ ಹೆಸರು ಕೇಳಿದರೆ ಸ್ತ್ರೀ ಪುರುಷರಲ್ಲಿ ಸ್ಫೂರ್ತಿಯ ಬುಗ್ಗಿ ಚುಮ್ಮುತ್ತದೆ. ಓಬವ್ವಳ ಸಾಹಸಮಯ ಜೀವನ ಆದರ್ಶಪ್ರಾಯವಾಗಿದೆ. 1766ರಲ್ಲಿ ಹೈದರಾಲಿಯ ಗುಪ್ತಚಾರಿಗಳು ಚಿತ್ರದುರ್ಗದ ಕೋಟೆಗೆ ಪ್ರವೇಶಿಸಲು ಕೋಟೆಯಲ್ಲಿ ಒಂದು ಸಣ್ಣ ರಂಧ್ರವನ್ನ ರಹಸ್ಯಧಾರಿಯಾಗಿ ಕಂಡುಹಿಡಿದರು. ಇದನ್ನು ತಿಳಿದ ಹೈದರಾಲಿ ತನ್ನ ಸೈನ್ಯವನ್ನ ಈ ರಹಸ್ಯ ದಾರಿಯಿಂದ ಕೋಟೆಯೊಳಗೆ ಕಳುಹಿಸಲು ಆದೇಶಿಸಿದನು. ಅಲ್ಲಿನ ಪ್ರಾಂತ್ಯದ ವ್ಯಕ್ತಿಯಾಗಿದ್ದ ಕಹಳೆಮದ್ದ ಹನುಮ ಓಬವ್ವನ ಪತಿ. ಭದ್ರತೆಯ ದೃಷ್ಟಿಯಿಂದ ಆತ ನಿಯೋಜಿತನಾಗಿದ್ದ. ಒಂದು ದಿನ ಮದ್ದ ಹನುಮ ಊಟಕ್ಕಾಗಿ ಮನೆಗೆ ಹೋದಾಗ ಓಬವ್ವ ನೀರಿನ ಅಗತ್ಯಕ್ಕಾಗಿ ಹತ್ತಿರದ ಕೆರೆಗೆ ಹೋದಳು. ಅವಳು ನೀರು ತರಲು ಹೋದಾಗ ಸುತ್ತಲೂ ಕೆಲವು ಗೊಣಗಾಟದ ಶಬ್ದಗಳು ಕೇಳಿ ಬಂದವು. ಮೊದಲು ಭಯಗೊಂಡಿದ್ದರು. ತಕ್ಷಣ ಧೈರ್ಯವನ್ನು ಇಟ್ಟುಕೊಂಡು ಆ ಸೈನಿಕರನ್ನು ತಡೆಯಲು ಏನಾದರೂ ಮಾಡಲು ನಿಶ್ಚಯಿಸಿಕೊಂಡಳು. ಹತ್ತಿರದಲ್ಲಿದ್ದ ಹೊನಕೆಯನ್ನು ಹಿಡಿದುಕೊಂಡು ಬಂಡೆಯ ಹತ್ತಿರ ರಹಸ್ಯ ರಂಧ್ರದ ಬಳಿ ಶತ್ರುಗಳಿಗಾಗಿ ಕಾದು ಕುಳಿತಳು. ಮೊದಲು ಸೈನಿಕರು ರಂಧ್ರದ ಮೂಲಕ ಬರುತ್ತಿದ್ದಂತೆ ಓಬವ್ವ ಆ ಒನಕೆಯಿಂದ ಅವನ ತಲೆಗೆ ಹೊಡೆದು ಶಬ್ದ ಮಾಡದೆ ಅವನ ದೇಹವನ್ನು ಬಂಡೆಯ ಹಿಂದೆ ಎಳೆದು ಹಾಕಿದಳು. ಆಕೆಯು ಈ ರೀತಿಯಲ್ಲೇ ಪ್ರತಿಯೊಬ್ಬ ಸೈನಿಕನನ್ನು ಸತತವಾಗಿ ಹೊಡೆದು ಕೊಂದಳು. ಹೀಗಾಗಿ ಅಲ್ಲಿ ಸೈನಿಕರ ಶವಗಳ ಗುಡ್ಡವೇ ನಿರ್ಮಿತವಾಯಿತು. ಒಳಗಡೆ ಇದ್ದ ಮೇಲು ಕಾವಲುಗಾರ ಮದ್ದ ಹನುಮ ತನ್ನ ಪತ್ನಿ ಕಾಣದೆ ಇರುವುದನ್ನು ಗಮನಿಸಿ ಹೊರಗೆ ಬಂದು ನೋಡಿದಾಗ ಓಬವ್ವ ತನ್ನ ಶೌರ್ಯದಿಂದ ಅನೇಕ ಸೈನಿಕರನ್ನು ಹೋರಾಡಿ ಕೊಂದಿರುವುದನ್ನು ಕಂಡಳು. ಅತಿ ಶೀಘ್ರವೇ ಬೆಟ್ಟದ ಮೇಲೆ ಹೋಗಿ ರಾಜನಿಗೆ ತಕ್ಷಣವೇ ಆಕ್ರಮಣದ ಎಚ್ಚರಿಕೆಯನ್ನು ನೀಡಲು ಕಹಳೆಯನ್ನು ಊದಿದನು. ಇಲ್ಲಿ ಶತ್ರುಗಳನ್ನು ಎದುರಿಸುತ್ತಿದ್ದ ಓಬವ್ವ ನೂರಾರು ಶತ್ರು ಸೈನಿಕರನ್ನು ತನ್ನ ಒನಕೆಯಿಂದ ಕೊಂದು ಕೊನೆಯಲ್ಲಿ ಎದುರಾಳಿಯ ಬೆನ್ನ ಹಿಂದೆ ಬಂದಿದ್ದನ್ನು ಗಮನಿಸಲಾಗದೆ ಶತ್ರುವಿನ ಕತ್ತಿಗೆ ಬಲಿಯಾದರು. ಅಂದಿನಿಂದ ಅವರಿಗೆ ಒನಕೆ ಓಬವ್ವ ಎಂಬ ಬಿರುದು ಸಿಕ್ಕಿತು.